ಹೋಗಿ ತಲೆಕಾಲೆಯನ್ನು ಊದಿ. ಸಾಗರದಂತೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶ್ಶೇಷವಾಗಲು ಜಯವನ್ನು ತರಲು ಅಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ. ಕೂಗಿದ ಕಪಾಲಿ ಪಾತ್ರೆಯನ್ನು ಕೆಳಗಿಳಿಸಲು ಬದ್ಧ ಕಂಕಣ ಆಗಿರುವಾಗಲೇ ಸ್ವಾಧೀನದ ಕೂಗು. ಎಲ್ಲವೋ ಲಂಡ ಅದಮ, ನನ್ನೊಂದಿಗೆ ಖಡ್ಗ ಯುದ್ಧವನ್ನು ಮಾಡಿ ಸ್ವಾಧೀನದ ಕೂಗನ್ನು ಕೂಗು. ಖಡ್ಗಕ್ಕೆ ಖಡ್ಗಗಳು. ಅಯ್ಯೋ ಪಾಪ, ಕೈಯಲ್ಲಿನ ಖಡ್ಗ ಕಲ್ಟಿ ಬಿದ್ದಿದೆ. ತೆಗೆದುಕೋ ನಿನ್ನ ಖಡ್ಗವನ್ನು, ಆಯಾಸವಾದರೆ ನಿರ್ವಹಿಸಿಕೊಂಡು ಬಾ. ಯುದ್ಧರಂಗದಲ್ಲಿಯೂ ಧರ್ಮದ ಗೆರೆಯನ್ನು ದಾಟುವುದಿಲ್ಲ, ನಿರಾಯುಧನ ಮೇಲೆ ಶಸ್ತ್ರವೆತ್ತುವುದಿಲ್ಲ. 77 ಬಾಲ್ಯಗಾರನ ಮಿಂಡನೆಂದು ಒಗಲಿಸಿಕೊಂಡ ಬಂಡ ಅವತಾರಿಯಾದ ನವಾಬ್ ಹೈದರಾಲಿಯವರ ಹೆಸರು ಹೇಳಿದ್ದಕ್ಕೆ ಮಾತ್ರ ಸಿಡಿಯುವ ಗುಂಡು ಸುಮ್ಮನಾಗುವುದು, ಸಿದ್ಧನಾಗುವ ಮರಣಕ್ಕೆ. ಸಾಯಿ ಮಿತ್ರದ್ರೋಹಿ ಸಾಯಿ. ದುರ್ಗವು ಸ್ವಾಧೀನವಾಯಿತಂತೆ. ಈ ವೀರ ಮುದುಕರಿಗಳು ವೀರ ಮರಣ ಹೊಂದಿದ ಮೇಲೆ ತಾನೆ ದುರ್ಗವು ಸ್ವಾಧೀನವಾಗುವುದು. ಸೋದರ, ಈ ಗೌರವ ಸಿಂಹಪಾಲು ತಾಯಿ ನಮ್ಮನಿಗೆ ಸೇರಬೇಕು. ಶುಭಾಷ್. ಚಿತ್ರದುರ್ಗದ ವೀರ ರಮಣೀಯ ರೂಪ, ಲಾವಣ್ಯ, ವಿದ್ಯಾಶೀಲ ಸಂಪನ್ನರು ಮಾತ್ರವಲ್ಲ, ಶೂರ ಸಂಪನ್ನರು ಇರುವುದೆಂಬುದಕ್ಕೆ ವೀರಮಾತೆ ಓಬವ್ವನೇ ಸಾಕ್ಷಿ ಎಂದಾಯಿತು. ತನ್ನ ಶೂರತನವನ್ನು ತೋರಿಸಿದ ಈ ವೀರ ನಾರಿಯ ನೆನಪಿಗಾಗಿ ಈ ಗುಪ್ತ ಕಂಡಿಯ ಬಳಿ ಒಂದು ಬಾಗಿಲನ್ನು ನಿರ್ಮಿಸಿ ಅದಕ್ಕೆ ಒಣಕೆ ಕಿಂಡಿ ಎಂದು ಹೆಸರಿಡತಕ್ಕದ್ದು. ಈ ತಾಯಿಯ ನೆನಪಿಗಾಗಿ ಅಗಸನಕಲ್ಲು ಗ್ರಾಮವನ್ನು ಉಂಬಲೆಯಾಗಿ ಕೊಡತಕ್ಕದ್ದು. ನನ್ನ ದೊರೆ, ನನ್ನ ಮದಿಕೇರಣ್ಣ, ನನಗೆ ಅಗಸನಕಲ್ಲು ಗ್ರಾಮ ಕೊಡುವುದೇನು ಬೇಡ. ನಮ್ಮನ್ನು ಕಾಪಾಡಿದ ದೊರೆಗೆ, ನಾನು ಬದುಕಿ ಬಾಳಿದ ಈ ನೆಲಕ್ಕೆ ತಕ್ಕ ಸಮಯದಲ್ಲೇ ವೈರಿಗಳ ರುಂಡಗಳನ್ನು ಚೆಂಡಾಡಲು ಅವಕಾಶ ಸಿಕ್ಕಿದ್ದೇ ನನ್ನ ಪುಣ್ಯ. ನನ್ನ ಮೈಯಲ್ಲಿ ಪ್ರಾಣ ಇರುವವರೆಗೂ ಇದೇ ನನ್ನ ಕೊನೆಯ ಬೇಡಿಕೆ. ಒಂದು ಕತ್ತಿಯನ್ನು ಕೊಡಿ, ವೈರಿಗಳ ತಲೆಗಳನ್ನು. ಜೈ ಏಕನಾಥೇಶ್ವರಿ, ಜೈ ಸಿದ್ದೇಶ್ವರ. ಸೂರ್ಯಚಂದ್ರರು ಇರುವವರೆಗೂ ನಿನ್ನ ಹೆಸರು ಅಜರಾಮರವಾಗುತ್ತದೆ. ಊಟ ಮಾಡುತ್ತಿದ್ದೀರಾ? ಮಾಡಿ ಮಾಡಿ. ಯಾರು ಯಾರು ಇವರನ್ನು ಬಂಧಿಸಿ. ಯಾರು ನಿಮ್ಮನ್ನು ಕೋಟೆ ಒಳಗಡೆ ಬಿಟ್ಟವರು ಯಾರು? ಹೈದರಾಲಿಯ ಪಾಳೆಯದಲ್ಲಿ ಸೆರೆಯಾಗಿರುವ ನಿಮ್ಮ ವೀರ ಮಧುಕರಿ ಯೋಧನೆ ಸೇರಿದಕ್ಕಾಗಿ ಬಂಧಿಸಲಾಯಿತು. ಚಿತ್ರದುರ್ಗ ಮಾತೆ, ಈ ಕೆಟ್ಟ ವಂಚಕರಿಂದ ಅಪವಿತ್ರಲಾದೆಯಮ್ಮ. ಅಂತ ಪವಿತ್ರವಾದ ಮಡಿಲಿನಲ್ಲಿ ಇಂಥ ಜಂಬೂಕಗಳು ಕುಣಿದಾಡುವಂತಾಯಿದೆ. ಸಹಿಸಲಾರೆ ತಾಯಿ, ಸಹಿಸಲಾರೆ. ಈ ನಿನ್ನ ಪರಾಧೀನ ಪರಿಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕುವ ಮಕ್ಕಳಾದರೂ ಉಳಿದಿಲ್ಲವೇ?
ಜನನಿ ಕಲಿಗಳು ಉದಯಿಸಿದ ನಾಡು ಇಂದು ತಲೆ ತಗ್ಗಿಸಿ ಕುರಿಗಳ ಬೀಡಾಗಬೇಕಾಯಿತೆ. ಸಹಿಸಲಾರೆ, ಈ ವಿಯೋಗ ದೃಶ್ಯವನ್ನು ಸಹಿಸಲಾರೆ. ಪಾಪಿಗಳೇ, ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವಿರಿ? ನಿರಪರಾಧಿ ಆದ ನಿಜಗಲ್ಲು ಕಾಮರಾಜನನ್ನು ಸೆರೆಬೆಯಿಂದ ಬಂಧಿಸಿ ನೀವು ಎಲ್ಲಿಗೆ ಎಳೆದುಕೊಂಡು ಹೋಗಿದ್ದೀರೋ ಅಲ್ಲಿಗೆ ಅವರನ್ನು ಎಳೆದುಕೊಂಡು ಬನ್ನಿ. ಪದ್ಧತಿಗೆ ಬರಬೇಕು ರಾಜ ಮರುಕರಿ, ಬರಬೇಕು, ಈ ಕಡೆ ಬರಬೇಕು. ಬಹಳ ದಿನಗಳಿಂದ ನಿಮ್ಮನ್ನು ಭೇಟಿ ಮಾಡಬೇಕೆಂದು ನಾವು ಕಾಯುತ್ತಿದ್ದೆವು. ಇನ್ನು ನಮ್ಮ ಕಣ್ಣುಗಳಿಗೆ ರಕ್ತಾನಪ್ಪ, ಈ ಕಡೆ ದಯಮಾಡಿಸಬೇಕು. ಸಂತೋಷ ನವಬರೇ, ಸಂತೋಷ. ಪರಿಶುದ್ಧವಾದ ನಿಮ್ಮ ಸ್ನೇಹದ ಕರೆಯನ್ನು ನಿರಾಕರಿಸುವಷ್ಟು ಕೃತಜ್ಞರು ದುಃಖದ ದೊರೆಗಳಲ್ಲ. ಬಹುತ್ ಖುಷ್ ಹೋ ಗಯಾ, ಬಹುತ್ ಖುಷ್ ಹೋ ಗಯಾ. ನೀವು ಇಲ್ಲಿಗೆ ಬಂದದ್ದು ಇಡೀ ದುರ್ಗವೇ ಬಂದಂತಾಯಿತು, ಇಡೀ ದುರ್ಗ ಭಂಡಾರವೇ ಬಂದಂತಾಯಿತು. ವೀರ ಪುರುಷರಿಗೆ ಯೋಗ್ಯವಲ್ಲದ ಮಹಮದೀಯನ ಮೋಸ. ಎಲ್ಲವೋ ಯವನಾಗಮ. ಯಾವ ಕೇಸರಿಯ ರೌದ್ರ ಗರ್ಜನೆಯನ್ನು ಕೇಳಿದ ಕೂಡಲೇ 12 ಯೋಜನ ದೂರ ಓಡಿ ಹೋಗುತ್ತಿದೆಯೋ ಆನಂದ ನರ ವಂಚನೆಯ ಕೆಡುವಿದೆಯಾ? ಉಪಕಾರ ಸ್ಮರಣೆ ಇಲ್ಲದ ಕೃತಜ್ಞ. ಪವಿತ್ರವಾದ ಧರ್ಮದ ಮೇಲೆ ಬಚ್ಚಲಿನ ರೊಚ್ಚನ್ನು ಹಚ್ಚಿದ ಏರಿ ನೀನು. ಪ್ರಾಣವನ್ನುಳಿಸಿದ ಪ್ರಾಣದಾತನ ಪ್ರಾಣ ಅಪಹರಿಸಿದ ಸೈತಾನ್ ಧಿಕ್ಕಾರ. ನಿನ್ನ ಜನ್ಮಕ್ಕೆ ಧಿಕ್ಕಾರ. ನಿನ್ನನ್ನು ಆಡಿದ ತಂದೆ ತಾಯಿ ಒಡಲಿಗೆ ಧಿಕ್ಕಾರ. ಬಂಧನ, ವೀರ ಮಧುಕರಿಯ ಬಂಧನ. ಅಖಂಡ ಕರ್ನಾಟಕದಲ್ಲಿ ಕದನ ಕಂಠೀರವನೆಂದು ಬಿರಿದು ಕಹಳೆಯನ್ನು ಊದಿಸಿಕೊಂಡ ಕಲಿಕೇಸರಿಯ ಬಂಧನ. ಸ್ನೇಹಕ್ಕಾಗಿ ಪ್ರಾಣವನ್ನಾದರೂ ತ್ಯಾಗ ಮಾಡುವ ವೀರ ಮಧುಕರಿಗಳ ಬಂಧನ. ಬಲೆಯಲ್ಲಿ ಸಿಕ್ಕ ನಿಮ್ಮಂತ ಅಂತಿಮ ಗರ್ಜನೆಗೆ ಎದುರಕ್ಕೆ ಅಂಜುವ ಏಡಿತನವು ಈ ಹೈದರಾಲಿಯ ಇದ್ದಲ್ಲೇ ಇಲ್ಲ. ಬಹುದಿನಗಳಿಂದಲೂ ದುರ್ಗವನ್ನು ಕವಣಿಸಬೇಕೆಂದು ನಾನು ಕಾಯುತ್ತಿದೆ. ಅದು ಹೈದರಾಲಿಯ ಗಂಟಲ್ಲಿ ತಾನಾಗಿಯೇ ಇಳಿಯಿತು. ಚಿತ್ರದುರ್ಗದ ಸೂರ್ಯ, ಅಮ್ಮ, ಚಿತ್ರದುರ್ಗದ ಹುಣ್ಣಿಮೆ ಚಂದ್ರ. ಆ ಬದ್ಮಾಶರನ್ನೇ ಎಳೆರೆ. ನೋಡು ಅಣ್ಣ, ಮೋಸದ ಮಂಜಿನಿಂದ ಮುಚ್ಚಲ್ಪಟ್ಟ ಮೇಲುದುರ್ಗವನ್ನು ನೋಡು. ಈಗ ನೀನು ಗೆದ್ದು ಪ್ರವೇಶ ಮಾಡುವುದು ಚಿತ್ರಮಯ ಚಿತ್ರದುರ್ಗವನ್ನಲ್ಲ, ರಕ್ತಮಯ ಸ್ಮಶಾನವನ್ನು. ಅಲ್ಲಿ ನಿನ್ನಂತ ನವಾಬನಿಗೆ ಹಣೆಗಳನ್ನು ಕಿತ್ತು ತಿನ್ನುವ 10 ಕಾಯಗಳು ಸನ್ಮಾನ ಮಾಡುವು. ಮೂರ್ಖ, ಮಿತ್ರದ್ರೋಹಿಯಾದ ನಿನ್ನ ಮುಖಾವಲೋಕನವು ಮಹಾಪಾಪಕರ. ಬದ್ಮಾಶ್, ಲೋಫರ್, ಬಾಯಿಗೆ ಬಂದಂತೆ ಅರ್ಥಲಾರಂಭಿಸ್ತೀಯಾ? ಸಿಪಾಯಿಗಳೇ, ಇವತ್ತನ್ನು ಇದೇ ರೀತಿಯಲ್ಲಿ ಶ್ರೀರಂಗಪಟ್ಟಣಕ್ಕೆ ನಡೆಸಿಕೊಂಡು ನಡೆಯಿರಿ. ಹೋಗುವೆವು ಚಿತ್ರದುರ್ಗದ ಮಾತೆ. ಇದುವರೆಗೂ ನಿನ್ನ ಸೇವೆಯನ್ನು ನಿಸ್ವಾರ್ಥ ದೃಷ್ಟಿಯಿಂದ ಮಾಡಿ ಇಂದು ಈ ಪಾಪಿಗಳ ಪಾಪಕೊಂಡದಲ್ಲಿ ತುಮುಕಲು ಹೋಗುವೆವು. ಅಳದ ತಾಯಿ ಒಡಲಿಗೆ ಕಿಡಿಯನ್ನು ಹಾಕಿ ಸ್ವಾರ್ಥದ ಮಡುವಿನಲ್ಲಿ ಈಜಾಡುವ ಈ ಧರ್ಮದಂಡರನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ದ್ರೋಹಿಗಳೇ, ನೀವು ಯಾರಿಗೆ ಸಹಾಯ ಮಾಡಿ ನಿಮ್ಮ ತಾಯಿಯನ್ನು ಪರರ ಪಾಲು ಮಾಡಿದರೂ ಅವರಿಂದಲೇ ನಿಮಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಹೊಂದಿರಿ.